ನಮಸ್ಕಾರ. ಸುದ್ದಿ ಮೃದಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಎಚ್ ಸುಧೀಂದ್ರ ಕುಮಾರ್. 3 ವಿಷಯಗಳನ್ನು ನಿಮ್ಮ ಗಮನಕ್ಕೆ ತರುವಂಥದ್ದು ಇವತ್ತಿನ ವಿಶೇಷ ಕಾರ್ಯಕ್ರಮ. ಮೊದಲನೇದಾಗಿ ಭಕ್ತಿಭಾವದಿಂದ ನಡೆದಂತಹ ಕಾಳಿಕಾಂಬ ದೇವಸ್ಥಾನದಲ್ಲಿ ನಡೆದಂತಹ ಶ್ರೀ ಗಿರಿಜಾ ಕಲ್ಯಾಣ ಮಹೋತ್ಸವದ ಒಂದು ವರದಿ. ಹಾಗೆಯೇ ತಿಪ್ಪರ್ಲಾಗ ಹಾಕೋದ್ರೂ ರೈಲ್ವೆ ಬ್ರಿಡ್ಜ್ ಕೆಂಗೇರಿ ಉಪನಗರಕ್ಕೆ ಆಗೋಲ್ಲ, ಸ್ಕೈ ವಾಕ್ ಆಗ್ತಾ ಇದೆ ಅಂತ ಹೇಳಿ ಅಂತ. ಇನ್ನೊಂದು BJPಯ ರಾಜ್ಯಾಧ್ಯಕ್ಷ ಕುರಿತಂತೆ ಪ್ರಸ್ತುತ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಕೇಂದ್ರಕ್ಕೆ ರಾಘವೇಂದ್ರ ಅಥವಾ ವಿ ಸೋಮಣ್ಣ ಅಧ್ಯಕ್ಷರಾಗುವ ಸಂಭವ ಅನ್ನುವಂಥದ್ದು ಇನ್ನು ಯಶವಂತಪುರ ಕ್ಷೇತ್ರಕ್ಕೆ ನೇಮಕವಾಗಿಲ್ಲ. ಇದಿಷ್ಟು ಒಂದು ಸುದ್ದಿಯನ್ನು ಗಮನಕ್ಕೆ ತರುವಂಥ ಪ್ರಯತ್ನ ನಮ್ಮದು. ಕೆಂಗೇರಿ ಉಪನಗರದ 6ನೇ ಮುಖ್ಯ ರಸ್ತೆಯಲ್ಲಿರ್ತಕ್ಕಂಥ ಕಾಳಿಕಾಂಬ ದೇವಸ್ಥಾನದಲ್ಲಿ ಗಿರಿಜಾ ಕಲ್ಯಾಣೋತ್ಸವ ಕಾರ್ಯಕ್ರಮ ನೆರವೇರಿತು. ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ನಡೆದಂತಹ ಗಿರಿಜಾ ಕಲ್ಯಾಣೋತ್ಸವದ ಕಾರ್ಯಕ್ರಮದಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರು ಪಾಲ್ಗೊಂಡಿದ್ದರು. ಈ ಬಾರಿಯ ವಿಶೇಷ ಅಂತ ಹೇಳಿದ್ರೆ, ಗಿರಿಜಾ ಕಲ್ಯಾಣೋತ್ಸವಕ್ಕೆ ಶಿವಪಾರ್ವತಿಯ ವಿಗ್ರಹ ಬೇರೆ ಕಡೆಯಿಂದ ತಂದು ಮಾಡ್ತಾಯಿದ್ರು ಕಲ್ಯಾಣೋತ್ಸವನ. ಈ ಬಾರಿ ದೇವಸ್ಥಾನದಲ್ಲಿಯೇ ಒಂದು ಕಾಯಂ ಆಗಿರ್ತಕ್ಕಂತಹ ವಿಗ್ರಹದ ಒಂದು ಪ್ರತಿಷ್ಠಾಪನೆಯಾಗಿರ್ತಕ್ಕಂಥದ್ದು, ಉತ್ಸವ ಮೂರ್ತಿಯ ಪ್ರತಿಷ್ಠಾಪನೆಯಾಗಿರ್ತಕ್ಕಂಥದ್ದು. ಉತ್ಸವ ಮೂರ್ತಿಯನ್ನು ಪೂರ್ಣ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥವ್ರು ಕೆಂಗೇರಿ ಉಪನಗರದ ಉಮೇಶ್ BM ಹಾಗೂ ಡಾಕ್ಟರ್ ಪ್ರತಿಭಾ ಉಮೇಶ್ ಅವರು ತಮ್ಮ ಹೆಸರನ್ನು ಹೇಳಲಿಕ್ಕೂ ಕೂಡ ಇಷ್ಟಪಡಲಿಲ್ಲ, ಎಲ್ಲೂ ಕೂಡ ಹೆಸರನ್ನು ಹೇಳಬಾರ್ದು ಅನ್ನುವಂಥ ಮಾತುಗಳನ್ನು ಕೂಡ ಅಲ್ಲಿ ಆಡ್ತಾಯಿದ್ರು. ಆದರೆ ಬೇರೆಯವ್ರಿಗೂ ಕೂಡ ಪ್ರೇರಣೆ ಆಗಬೇಕು ಅನ್ನುವ ದೃಷ್ಟಿಯಿಂದ ನಾವು ಆ ಹೆಸರನ್ನು ಹೇಳ್ತಾ ಇದ್ದೇವೆ. ಗಿರಿಜಾ ಕಲ್ಯಾಣೋತ್ಸವ ನಡೆಯತಕ್ಕಂಥ ಹಿಂದೆ 3 ದಿವಸಗಳ ಕಾಲ ಶರಬಿಂಬ ಪ್ರತಿಷ್ಠಾಪನಾ ಮಹೋತ್ಸವ ಕೂಡ ನೆರವೇರಿತು. ಏನು ಆ ವಿಗ್ರಹಗಳಿಗೆ ಒಂದು ಪ್ರತಿಷ್ಠಾಪನಾ ಮಹೋತ್ಸವ ಕಾರ್ಯಕ್ರಮ ನಡೆದ ಸಂದರ್ಭದಲ್ಲಿ ಹೋಮ ಹವನಾದಿಗಳು ನಡೆದಂಥ ಸಂದರ್ಭಗಳಿಗೆ ಉಮೇಶ್ BM ಹಾಗೂ ಡಾಕ್ಟರ್ ಪ್ರತಿಭಾ ಉಮೇಶ್ ಅವರು ಪೂಜೆಯನ್ನು ನೆರವೇರಿಸಿದಂಥದ್ದು. ನಂತರ ನಡೆದಂತಹ ಗಿರಿಜಾ ಕಲ್ಯಾಣ ಅತ್ಯಂತ ವೈಭವಯುತವಾಗಿ 2 ಕಣ್ಣುಗಳು ಸಾಲದು ನೋಡಲಿಕ್ಕೆ ಅನ್ನುವಷ್ಟರ ಮಟ್ಟಿಗೆ ಭಕ್ತಿ ಭಾವದಿಂದ ನಡೀತು. ಕಾರ್ಯಕ್ರಮದೊಳಗೆ ಕಾಳಿಕಾಂಬ ದೇವಸ್ಥಾನದ ಪ್ರಧಾನ ಅರ್ಚಕರಾಗಿರ್ತಕ್ಕಂಥ ಜನಾರ್ದನ್ ಅಯ್ಯಂಗಾರ್ ಹಾಗೂ ಅವರ ತಂಡದ ನೇತೃತ್ವ ನಡೆಯಿತು. ಅಧ್ಯಕ್ಷರಂಥ ಮಹಾದೇವಪ್ಪನವರು, ಮಾಜಿ ನಗರಸಭಾ ಸದಸ್ಯರಾಗಿರ್ತಕ್ಕಂಥ VV ಸತ್ಯನಾರಾಯಣ ಅವರು, ಮಲ್ಲಿಕಾರ್ಜುನರವರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಕಾಳಿಕಾಂಬ ಮಹಿಳಾ ಭಜನಾ ಮಂಡಳಿಯ ಕುಮಾರಿ ಕೃಷ್ಣಮೂರ್ತಿಯವರ ನೇತೃತ್ವದೊಳಗೆ ಭಜನಾ ಕಾರ್ಯಕ್ರಮಗಳು ಹಾಗೂ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನೆರವೇರಿತು. ಅದರ ಒಂದು ವರದಿ ನಿಮ್ಮ ಗಮನಕ್ಕೆ.
ಒಂದು ಕಡೆಗೆ ಧಾರ್ಮಿಕ ಕಾರ್ಯಕ್ರಮದ ಸುದ್ದಿಯನ್ನು ಕೊಟ್ಟಿದ್ದೇವೆ. ಇನ್ನೊಂದು ಅಂತ ಹೇಳಿದ್ರೆ ತಿಪ್ಪರ್ಲಾಗ ಹಾಕೋದ್ರೂ ರೈಲ್ವೆ ಬ್ರಿಡ್ಜ್ ಆಗೋಲ್ಲ, ಸ್ಕೈ ವಾಕ್ ಆಗ್ತಿದೆ, ಭೂ ಸ್ವಾಧೀನವನ್ನು ಪಡಿಸ್ಕೊಳ್ತಾರೆ ಅಂಥೇಳಿ ಅಂತ. ಇತ್ತೀಚೆಗೆ ಒಂದು ಸುದ್ದಿಯನ್ನು ನಾವು ಮಾಡಿದ್ವಿ, ಬಿ ಜೆ ಪಿಯರಿಗೆ ಜನ ಛೀ ಥೂ ಅಂತ ಉಗಿತಾ ಇದ್ದಾರೆ ಅಂಥೇಳಿ ಅಂತ. ಯಾಕೆ ಅಂತ ಹೇಳಿದ್ರೆ ಕೆಂಗೇರಿ ಉಪನಗರಕ್ಕೆ ಬರ್ತಕ್ಕಂಥ ಆರ್ ವಿ ಕಾಲೇಜಿಂದ ಬರ್ತಕ್ಕಂಥ ಏನು ಒಂದು ರಸ್ತೆ ಇದೆ, ಅಲ್ಲಿ ರೈಲ್ವೆ ಗೇಟ್ ಅಡ್ಡ ಬರುತ್ತೆ. ಆ ರೈಲ್ವೆ ಗೇಟಿನ ಸಮಸ್ಯೆ ಇವತ್ತು ನಿನ್ನೆಯದಲ್ಲ. ಆ ರೈಲ್ವೆ ಗೇಟಿನ ಬದಲಿಗೆ ಏನು ಅಂಡರ್ ಪಾಸ್ ಮಾಡ್ತಾರೆ, ಇಲ್ಲ ಓವರ್ ಬ್ರಿಡ್ಜ್ ಮಾಡ್ತಾರೆ ಅಂತಕ್ಕಂಥದ್ದು ಏನು ನಡೀತಾನೇ ಇತ್ತು. ಪೂಜೆಗಳು ಆಗ್ತಾನೇ ಇತ್ತು. ಕೇಂದ್ರದೊಳಗೆ ಬಿ ಜೆ ಪಿಯ ಸರ್ಕಾರ, ರಾಜ್ಯದೊಳಗೆ ಕಾಂಗ್ರೆಸ್ನ ಸರ್ಕಾರ, ಇಬ್ಬರಿಗೂ ಜಟಾಪಟಿ ಕೆಲಸವಾಗಲಿಲ್ಲ. ಇಲ್ಲಿರ್ತಕ್ಕಂಥ ಎಸ್ ಟಿ ಸೋಮಶೇಖರ್ ಬಿ ಜೆ ಪಿಗೆ ಸೇರಿದ್ರು, ಎರಡೂ ಕಡೆಗೆ ಬಿ ಜೆ ಪಿ ಸರ್ಕಾರ ಬಂತು, ಈ ಕೆಲಸ ಆಗಲಿಲ್ಲ. ಕೇಂದ್ರದ ರೈಲ್ವೆ ಸಚಿವರಾದರೂ ಈ ಭಾಗದ ಸಂಸದರು ಡಿ ವಿ ಸದಾನಂದ ಗೌಡರು ಕೆಲಸ ಆಗಲಿಲ್ಲ. ಮತ್ತೆ ಬಿ ಜೆ ಪಿಯ ಶೋಭಾ ಕರಂದ್ಲಾಜೆ ಅವರು ಇಲ್ಲಿಂದ ಎಂ ಪಿ ಆದರೂ ಇನ್ನೂ ಕೆಲಸ ಆಗಿಲ್ಲ. ಇದು ವರದಿಯನ್ನು ಕೊಟ್ಟು ನಾವು ಸುಸ್ತಾಗಿದ್ದೇವೆ, ಕೇಳಿ ಜನರೂ ಸುಸ್ತಾಗಿದ್ದಾರೆ. ಗೇಟ್ ಹಾಕಿದಾಗ ಅಲ್ಲಿ ನಿಂತಂಥ ಜನ ಅವರು ಉಗಿಯುವ, ಬೈಯುವ, ಅಸಹನೆಯಿಂದ ಮಾತನಾಡುವ ಮಾತುಗಳನ್ನು ಕೇಳಿದಾಗ ನಿಜಕ್ಕೂ ಈ ಆಡಳಿತ ರೂಢ ಎಲ್ಲ ಪಕ್ಷದವರಿಗೂ ಕೂಡ ಮಾನ ಮರ್ಯಾದೆ ಇಲ್ಲ ಅನ್ನುವಂಥದ್ದಂತೂ ಸತ್ಯ. ಅದಿರಲಿ ಬಿಡಿ, ಇದೆಯೋ ಇಲ್ಲ ನಮಗೇನು ಸಂಬಂಧ, ಮಾನ ಇದ್ದರೆಷ್ಟು ಮರ್ಯಾದೆ ಇದ್ದರೆಷ್ಟು ನಾವೇನು ಹೇಳೋಕ್ಕೋಗಲ್ಲ. ಇದೀಗ ಬಂದಿರತಕ್ಕಂಥ ಸುದ್ದಿ, ಇದೀಗ ಅನ್ನೋದಕ್ಕಿಂತ ಈಗಾಗಲೇ ಚರ್ಚೆ ಆಗ್ತಿರ್ತಕ್ಕಂಥ ಸುದ್ದಿ ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ಅಲ್ಲಿ ರೈಲ್ವೆ ಬ್ರಿಡ್ಜ್ ಆಗೋದಿಲ್ಲ. ಕೇಂದ್ರದ ರಾಜ್ಯ ರೈಲ್ವೆ ಸಚಿವರಾದ ವಿ ಸೋಮಣ್ಣನವರಿಗೆ ಸಂಬಂಧಪಟ್ಟಂಥ ಶಾಲೆ ಅಲ್ಲಿರೋದ್ರಿಂದ ಅದಕ್ಕೆ ಈ ಹಿಂದೆಯೇ ಅವಕಾಶ ಕೊಟ್ಟಿಲ್ಲ, ಇನ್ನು ರೈಲ್ವೆ ಸಚಿವರಾದ ಮೇಲಂತೂ ಅವಕಾಶ ಕೊಡುವ ಪ್ರಶ್ನೆ ಇಲ್ಲ ಅನ್ನುವಂಥದ್ದು. ಅದಕ್ಕೆ ಈಗಾಗಲೇ ಪ್ಲಾನ್ ಬಿ ಆಗೋಗಿದೆ, ಚೇಂಜ್ ಆಗಿದೆ. ಸೋಮಣ್ಣನವರ ಶಾಲೆಯ ಬಳಿ ಹತ್ತಿರದೊಳಗೆ ಅಲ್ಲಿಂದ ಬಿ ಡಿ ಎ ಮುಖಾಂತರವಾಗಿ ಒಂದು ಸ್ಕೈ ವಾಕನ್ನು ಮಾಡಲಾಗತ್ತೆ ಜನ ಓಡಾಡೋದಕ್ಕೆ. ಇನ್ನೊಂದು ದುಬಾಸಿಪಾಳ್ಯದಲ್ಲೇ ಭೂ ಸ್ವಾಧೀನ ಪಡಿಸ್ಕೊಳ್ಳೋದಕ್ಕೆ ಈಗಾಗಲೇ ಫೈಲ್ ರೆಡಿ ಆಗಿದೆ. ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲವೂ ಕೂಡ ಕಾನೂನುಬದ್ಧ ಕೆಲಸಗಳು ಆಗಿದೆ. ಇದು 2-3ನೇ ಸಭೆ ಇದೆ ಅಂತಕ್ಕಂಥದ್ದನ್ನು ಬಿ ಜೆ ಪಿಯ ಸ್ಥಳೀಯ ಮುಖಂಡರೊಬ್ಬರು ದೂರವಾಣಿಯಲ್ಲಿ ಹೇಳ್ತಾ ಇದ್ದಾರೆ. ಇನ್ನೂ ಕೆಲವೊಬ್ಬರು ಅದನ್ನು ಹೇಳಿದ್ದಾರೆ. ಲ್ಯಾಂಡ್ ಅಕ್ವಿಷನ್ ಆಗ್ತಾ ಇದೆ ಅಂತ. ಲ್ಯಾಂಡ್ ಅಕ್ವಿಷನ್ ಮಾಡಿಕೊಂಡು ಮಾಡಬೇಕಾದಂಥ ಅಗತ್ಯತೆ ಅವಶ್ಯಕತೆ ಇದೆಯೋ ಇಲ್ಲೋ ಗೊತ್ತಿಲ್ಲ. ಕೋಟ್ಯಾಂತರ ರೂಪಾಯಿ ಹಣವನ್ನು ಲ್ಯಾಂಡ್ ಅಕ್ವಿಷನ್ಗೆ ಅದಕ್ಕೆ ವ್ಯಯ ಆಗುತ್ತೆ ಅನ್ನುವಂಥದ್ದು. ಅದು ಏನೇ ಇರಬಹುದು, ನೀವು ವ್ಯಯ ಆಗುತ್ತೋ ವ್ಯಯ ಆಗಲ್ವೋ, ಸಾರ್ವಜನಿಕರ ದುಡ್ಡೋ ತೆರಿಗೆ ಹಣವೋ, ಒಟ್ಟಿನೊಳಗೆ ನೀವು ತಿಪ್ಪರ್ಲಾಗ ಹಾಕಿದರೂ ಕೂಡ ಸೋಮಣ್ಣನವರ ಒಂದು ಕೈ ಹೆಚ್ಚು ಆಗೇ ಆಗತ್ತೆ. ಅಲ್ಲಿ ಯಾವುದೇ ಕಾರಣಕ್ಕೂ ಅಂಡರ್ ಬ್ರಿಡ್ಜ್ ಆರ್ ಓವರ್ ಬ್ರಿಡ್ಜ್ ಬರೋದಿಲ್ಲ, ಸ್ಕೈ ವಾಕ್ ಬರ್ತಾ ಇದೆ ಅನ್ನುವಂಥದ್ದು 100ಕ್ಕೆ 100 ಸತ್ಯವಾದ ಮಾತು. ಇದನ್ನು ಹೋರಾಟಗಾರರು ಹೇಗೆ ರಿಸೀವ್ ಮಾಡ್ತಿರೋ, ಅಲ್ಲೇ ಬರಬೇಕು ಅಂತಿರೋ, ಬೇಡ ಅಂತಿರೋ, ಎಲ್ಲೋ ಒಂದು ಕಡೆ ಬರಲಿ ಅಂತಿರೋ ಗೊತ್ತಿಲ್ಲ. ಒಟ್ಟಿನೊಳಗೆ ವಾಹನ ಸವಾರರಂತೂ ಸ್ವಾಮಿ ನಿಮ್ಮಿಬ್ಬರ ರಾಜಕೀಯದ ತೀಟೆಗೋಸ್ಕರವಾಗಿ ನಮ್ಮನ್ನು ಹಾಳು ಮಾಡಬೇಡಿ, ಎಲ್ಲೋ ಒಂದು ಕಡೆ ಓವರ್ ಬ್ರಿಡ್ಜೋ ಅಥವಾ ಅಂಡರ್ ಬ್ರಿಡ್ಜೋ ಮಾಡಿಕೊಡಿ ಅಂತ ಕೇಳ್ತಾ ಇರಬಹುದು. ರಾಜಕೀಯದ ಇವರಿಬ್ಬರ ಚದುರಂಗದ ಆಟದೊಳಗೆ ರೈಲ್ವೆ ಬ್ರಿಡ್ಜ್, ಓವರ್ ಬ್ರಿಡ್ಜ್ ಯಾವುದೂ ಇಲ್ಲ. ತಿಪ್ಪರ್ಲಾಗ ಹಾಕಿದ್ರು ಆಗೋದಿಲ್ಲ, ಭೂ ಸ್ವಾಧೀನ ಪಡಿಸಿಕೊಂಡ ನಂತರ ಆಗುತ್ತೆ. ಅಲ್ಲಿವರೆಗೆ ಸ್ಕೈ ವಾಕ್ ಅನ್ನುವಂಥದ್ದನ್ನು ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ. ಇದು ಸತ್ಯವಾದ ವರದಿಯನ್ನು ಅನೇಕರು ಕೊಟ್ಟಿರ್ತಕ್ಕಂಥದ್ದು, ಏನೂ ಮಾಡೋಕ್ಕಾಗೋದಿಲ್ಲ. ಈ ಭಾಗದ ಯಾವುದೇ ರಾಜಕಾರಣಿಗಳು ಎಷ್ಟೇ ಶೆಡ್ ಹೊಡೆದ್ರೂ ಕೂಡ ಸೋಮಣ್ಣನವರ ಮುಂದೆ ತಲೆ ತಗ್ಗಿಸಲೇಬೇಕಂತೆ ಅನ್ನುವಂಥ ಮಾತುಗಳು. ಅದು ನೀವೇನು ಮಾಡ್ತೀರೋ ಮಾಡಿ ಇರೋದನ್ನು ನಾನು ಹೇಳಿದ್ದೇನೆ. ಅದೇ ರೀತಿ ಭಾರತೀಯ ಜನತಾ ಪಕ್ಷದ ರಾಜ್ಯಾಧ್ಯಕ್ಷ ಬದಲಾವಣೆ ಕುರಿತಂತೆ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ಯಶವಂತಪುರ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಗಳು, ವಾದ ವಿವಾದಗಳು ಆಗಿ ಅದು ಒಂದು ರೀತಿ ಒಳಗೆ ಹೆಸರುಗಳಕ್ಕೂ ಇರುವಂಥ ಫೈಲು ಕೊಳಿತಾ ಬಿದ್ದಿದೆ. ಈ ಎರಡು ಗಮನಕ್ಕೆ ತರುವ ಪ್ರಯತ್ನ ನನ್ನದು. ವಿಜಯೇಂದ್ರ ಅವರನ್ನು ಮತ್ತೆ ರಾಜ್ಯಾಧ್ಯಕ್ಷರಾಗಿ ಮುಂದುವರಿಸಬೇಕು ಅಂತಕ್ಕಂಥ ಚರ್ಚೆಗಳ ಮಧ್ಯದೊಳಗೆ ವಿಜಯೇಂದ್ರ ಅವರು ಬೇಡ ಅನ್ನುವಂಥದ್ದು ಅಷ್ಟೇ ಪ್ರಮಾಣದೊಳಗೆ ವಿರೋಧಗಳಾಗ್ತಾ ಇದೆ. ಯಡಿಯೂರಪ್ಪನವರು ಮತ್ತೆ ಮುಂದುವರಿಸಬೇಕು ಅನ್ನುವಂಥ ಹಿನ್ನೆಲೆಗೆ ಸಾಕಷ್ಟು ಪ್ರಯತ್ನಗಳು ನಡೆಸ ಆಗಿದೆ. ಅಮಿತ್ ಶಾ ಅವರು ಬೆಂಗಳೂರಿಗೆ ಬಂದಾಗಲೂ ಕೂಡ ವಾತಾವರಣವನ್ನು ಕೇಳಿಕೊಂಡು ಹೋಗಿ ಆಗಿದೆ. ಎಲ್ಲವೂ ಆಗಿ ಇನ್ನೇನು ವಿಜಯೇಂದ್ರ ಮುಂದುವರೆಯುತ್ತಾರೆ ಎನ್ನುವ ಸಂದರ್ಭದೊಳಗೆ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ, JDSನ ಅಗ್ರಗಣ್ಯ ನಾಯಕ, ಕೇಂದ್ರದ ಸಚಿವರಾಗಿರ್ತಕ್ಕಂತಹ HD ಕುಮಾರಸ್ವಾಮಿಯವರು ಕೂಡ ವಿಜಯೇಂದ್ರರವರನ್ನು ಮುಂದುವರಿಸುವುದಕ್ಕೆ ಒಪ್ಪಿಗೆ ಸೂಚಿಸಿಲ್ಲವಂತೆ. ಅರೆ ಅವ್ರಿಗೂ ಇವ್ರಿಗೆ ಏನ್ರಿ ಸಂಬಂಧ, ಅವ್ರ ಪಕ್ಷ ಅವರಿಗೆ, ಇವ್ರ ಪಕ್ಷ ಇವರಿಗೆ ಅಂತ ನೀವು ಅನ್ನಬಹುದು. ಆದರೆ ಅಮಿತ್ ಶಾ ಅವರು ಒಂದು ಹಂತದೊಳಗೆ
ಕರ್ನಾಟಕದ ಬಗ್ಗೆ ಏನು ಅನ್ನುವ ವರದಿಯನ್ನು ಆಂತರಿಕವಾಗಿ HDK ಅವರಿಂದ ಪಡೆದಾಗ ವಿಜೇಂದ್ರವನ್ನು ಮುಂದುವರಿಸುವುದು ಸೂಕ್ತವಲ್ಲ ಎನ್ನುವ ಅಭಿಪ್ರಾಯವನ್ನು ಕೊಟ್ಟಿದ್ದಾರಂತೆ. ಯಾಕೆ ಅಂತ ಹೇಳಿದ್ರೆ JDSನ ಸಂಪೂರ್ಣವಾಗಿ ದೂರ ಇಟ್ಟಿರ್ತಕ್ಕಂಥ ವಿಜೇಂದ್ರರವರು ಮುಂದಿನ ಚುನಾವಣೆಗಳಿಗೆ ಏಕಾಂಗಿಯಾಗಿ ನಾವೇ 140 ಸ್ಥಾನಗಳನ್ನು ಗೆದ್ದು ಬಿಡುತ್ತೇವೆ ಅಂತ ಕೊಟ್ಟಂಥ ಈ ಹಿಂದಿನ ಹೇಳಿಕೆಗಳಿಂದ JDSನ ನಮಗೇನೂ ಆಗಬೇಕಾದಿಲ್ಲ ಅಂತ ಹೇಳಿರುವ ಹಿನ್ನೆಲೆ ಒಳಗೆ ಇದು ಸೂಕ್ತವಾದುದಲ್ಲ ಎನ್ನುವ ದೃಷ್ಟಿಯಿಂದ ವಿಜೇಂದ್ರವರನ್ನು ಮುಂದುವರಿಸಬೇಡಿ ಅಂತ ಅವರದೇ ಪಕ್ಷದ ಅನೇಕರ ಜೊತೆಗೆ HDKಯವರೂ ಕೊಟ್ಟಿದ್ದಾರೆ. ಹಾಗಾಗಿ ವಿಜೇಂದ್ರವರನ್ನು ಮುಂದುವರಿಸುವುದು ಬಹುತೇಕ ಕಷ್ಟವಾಗಬಹುದೇನೋ ಅನ್ನುವ ಪ್ರಶ್ನೆಗಳು ತಲೆದೋರಿದೆ. ಹಾಗಾಗಿ ಒಂದು ಕಡೆಗೇನೋ ಒಪ್ಪಂದವನ್ನು ಮಾಡಿಕೊಂಡಂತೆ ಮಾತುಕತೆಯನ್ನು ನಡೆಸಿ ವಿಜೇಂದ್ರರವರನ್ನ ಭಾರತೀಯ ಜನತಾ ಪಕ್ಷದೊಳಗೆ ಕೇಂದ್ರದೊಳಗೆ ಒಂದು ಉತ್ತಮವಾಗಿರ್ತಕ್ಕಂಥ ಹುದ್ದೆಯನ್ನು, ಪದಾಧಿಕಾರಿ ಹುದ್ದೆಯನ್ನು ಕೊಡ್ತಕ್ಕಂಥದ್ದು, BY ರಾಘವೇಂದ್ರರವರನ್ನು ರಾಜ್ಯಾಧ್ಯಕ್ಷನಾಗಿ ಮಾಡಬಹುದೇ ಎನ್ನುವಂತಹ ಸಲಹೆಯನ್ನು ಯಡಿಯೂರಪ್ಪನವರ ಮುಂದೆ ಕೇಂದ್ರದವರು ಇಟ್ಟಿದ್ದಾರೆ ಎನ್ನುವಂಥ ಹಲವು ಮಾಹಿತಿಗಳು ಬಂದಿದೆ. ಆದರೆ ರಾಘವೇಂದ್ರರವರು ಅಷ್ಟು ಸೂಕ್ತವಾಗುವುದಿಲ್ಲ. ಬಹಳ ಸೌಮ್ಯ ಸ್ವಭಾವದವರು, ಅಗ್ರೆಸಿವ್ ನಾಯಕನಲ್ಲ ರಾಘವೇಂದ್ರ ಅನ್ನುವಂಥ ಚರ್ಚೆಗಳಾದ ಹಿನ್ನೆಲೆ ಒಳಗೆ ವಿ ಸೋಮಣ್ಣನವರನ್ನು ರಾಜ್ಯಾಧ್ಯಕ್ಷನ ಮಾಡುವಂಥ ಚಿಂತನೆಗಳು ಸಾಗಿವೆಯಂತೆ. ಆದರೆ ಯಡಿಯೂರಪ್ಪನವರನ್ನು ಸಮಾಧಾನ ಮಾಡುವ ಹಿನ್ನೆಲೆ ಒಳಗೆ ರಾಘವೇಂದ್ರರವರನ್ನು ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿ ಚುನಾವಣೆ ಹತ್ತಿರವಿರುವಾಗ ರಾಘವೇಂದ್ರರವರನ್ನು ಬದಲಾಯಿಸಿ ವಿ ಸೋಮಣ್ಣನವರನ್ನ ಅಧ್ಯಕ್ಷನಾಗಿ ಮಾಡಿಕೊಂಡು ಚುನಾವಣೆಗೆ ಹೋಗುವಂಥ ಚಿಂತನೆಗಳು ಸಾಗಿವೆ ಎನ್ನುವಂಥ ಮಾತುಗಳು ಕೇಳಿ ಬರ್ತಿವೆ. ಹಾಗಾಗಿ ವಿಜಯೇಂದ್ರ ಮುಂದುವರಿತಾರೋ, ವಿಜಯೇಂದ್ರ ಸ್ಥಾನದಲ್ಲಿ ರಾಘವೇಂದ್ರ ಬರ್ತಾರೋ, ರಾಘವೇಂದ್ರ ಕೆಲ ದಿವಸಗಳ ಕಾಲ ಇದೆ ವಿ ಸೋಮಣ್ಣನವರ ಕೈಗೆ ಅಧಿಕಾರವನ್ನು ಕೊಡ್ತಾರೋ ಗೊತ್ತಿಲ್ಲ. ಒಟ್ಟಿನೊಳಗೆ ಅದನ್ನು ಲಿಂಗಾಯತರಿಗೆ ಅಂದರೆ ವೀರಶೈವರಿಗೆ ಕೊಡಬೇಕು ಅನ್ನುವಂಥ ನಿರ್ಧಾರವನ್ನು ಮಾಡಿಯಾಗಿದೆ ಎನ್ನುವಂಥ ಸುದ್ದಿಗಳು ಒಂದು ಕಡೆಗಾದರೆ, ರಾಜ್ಯದ್ದೇನಾರ ಹಾಕ್ಕೊಂಡೋಗಲಿ, ರಾಷ್ಟ್ರದ್ದೇನಾರ ಹಾಕ್ಕೊಂಡೋಗಲಿ, ಯಶವಂತಪುರ ಕ್ಷೇತ್ರದೊಳಗೆ BJP ಅಂತೂ ಸಂಪೂರ್ಣವಾಗಿ ಒಂದು ಹಂತದೊಳಗೆ ನೆಲ ಕಚ್ಚಿದೆಯೇನೋ ಅನ್ನುವಂಥ ಸ್ಥಿತಿಯೊಳಗೆ ಹಲವರು ಮಾತನಾಡ್ತಾ ಇದ್ದಾರೆ. ಹೋರಾಟ ಇಲ್ಲ, ಹಾರಾಟ ಇಲ್ಲ, ಚೀರಾಟ ಇಲ್ಲ, ಕಿರ್ಚಾಟ ಇಲ್ಲ, ಸಂಘಟನೆ ಇಲ್ಲ, ಕಾರ್ಯಕ್ರಮ ಇಲ್ಲ, ಪ್ರತಿಭಟನೆ ಇಲ್ಲ, ಮುಷ್ಕರಗಳಿಲ್ಲ, ಏನೂ ಇಲ್ಲದ ಹಾಗೆ BJPಯವರು ಗಪ್ ಚುಪ್ ಅಂತ ಕುಳಿತುಕೊಳ್ಳುವಂತಹ ಪರಿಸ್ಥಿತಿ ತಲೆದೋರಿದೆ. ಯಾಕೆ ಅಂತ ಹೇಳಿದ್ರೆ ನಗರ ಮಂಡಲಕ್ಕೆ ಹಾಗೂ ಗ್ರಾಮಾಂತರ ಮಂಡಲಕ್ಕೆ ಇದುವರೆಗೂ ಅಧ್ಯಕ್ಷರ ನೇಮಕವನ್ನು ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ. ಹರೀಶ್ ರವರು ಅಂದರೆ ಉತ್ತರ ಜಿಲ್ಲಾ ಅಧ್ಯಕ್ಷ ಕೇಳಿದಾಗಲ್ಲ ಇನ್ನೇನು ಆಗೋಯ್ತು ಅಂತ ಹೇಳಿದಂಥವ್ರು 10ನೇ ತಾರೀಕು ಗುರುಪೂರ್ಣಿಮೆ ದಿವಸ ಕೆಂಗೇರಿ ಉಪನಗರದ ಬಂಡೆ ಮಠಕ್ಕೆ ಬಂದಾಗ ಇನ್ನು 3 ದಿವಸಗಳೊಳಗಾಗಿ ನಾವು ನೇಮಕವನ್ನು ಮಾಡ್ತೇವೆ, ಎಲ್ಲ ಮುಗಿದೇ ಆಗಿದೆ, ಯಾವುದೇ ಜಾತಿಯ ರಾಜಕೀಯವಿಲ್ಲ, ಏನೂ ಇಲ್ಲ, ಎಂಥದ್ದು ಇಲ್ಲ, ಉತ್ತಮವಾಗಿರ್ತಕ್ಕಂಥ ವ್ಯಕ್ತಿಯನ್ನು ವೀರ ಶೂರರನ್ನೇ ನಾವು ನೇಮಕ ಮಾಡಿಬಿಡುತ್ತೇವೆ ಅಂತ ಹೇಳಿದಂತಹ ಧೀರಾಗಿರ್ತಕ್ಕಂಥ ಹರೀಶ್ ರವರು ಇನ್ನೂ ನೇಮಕವನ್ನು ಮಾಡಲಾಗಿಲ್ಲ. ಈಗಲೂ ಅವರಿವರ ಬಳಿ ಚರ್ಚೆಗಳು ನಡೆಯುತ್ತಲೇ ಇದೆ. ಅದೇ ಬೇರೆ ಬೇರೆ ಕ್ಷೇತ್ರದೆಲ್ಲವೂ ನೇಮಕವಾಗಿದೆ, ಯಶವಂತಪುರ ಕ್ಷೇತ್ರದ ನೇಮಕವಾಗಿಲ್ಲ. ಸಂಸದೆ ಶೋಭಾ ಕರಂದ್ಲಾಜೆ ಅವರು ಹೇಳಿದ ಹೆಸರು ಅಂತಿಮವಾಗುತ್ತಿಲ್ಲ, ವಿಜೇಂದ್ರ ಅವರು ದೂರವಾಣಿಯಲ್ಲಿ ಹೇಳಿದ ಹೆಸರು ಅಂತಿಮವಾಗುತ್ತಿಲ್ಲ, ಹರೀಶ್ ರವರ ತಲೆಯಲ್ಲಿರುವ ಹೆಸರುಗಳು ಅಂತಿಮವಾಗುತ್ತಿಲ್ಲ, ಸ್ಥಳೀಯವಾಗಿ ರಾಜಕಾರಣ ಮಾಡಿರುವವರ ಹೆಸರುಗಳು ಅಂತಿಮವಾಗುತ್ತಿಲ್ಲ. ಅಂತಿಮವಾಗದೆ ಹೆಸರುಗಳು ಅಂತ್ಯವಾಗುತ್ತಿದೆಯೇನೋ ಅನ್ನುವಂತಹ ಚಿಂತನೆಯಲ್ಲಿ ಹಲವರು ತೊಡಗಿರ್ತಕ್ಕಂಥದ್ದು. 10ನೇ ತಾರೀಕು 3 ದಿವಸದ ನೇಮಕ ಮಾಡ್ತೀನಿ ಅಂತ ಹೇಳಿದಂಥ ಹರೀಶ್ ರವರು ಇವತ್ತು 21ನೇ ತಾರೀಕಾದರೂ ಇನ್ನು ನೇಮಕ ಮಾಡಲಾಗಿಲ್ಲ ಅಂತ ಹೇಳಿದ್ರೆ ಯಶವಂತಪುರ ಕ್ಷೇತ್ರದೊಳಗೆ ಯಾರ ಹಿಡಿತವಿದೆ ಎನ್ನುವಂಥದ್ದು ಯಕ್ಷ ಪ್ರಶ್ನೆಯಾಗಿದೆ. ಪಕ್ಷದಿಂದ ಆಚೆ ಕಳಿಸಿದವರ ಇನ್ನೂ ಹಿಡಿತವಿದೆಯೇ ಎನ್ನುವಂಥ ಚಿಂತನೆಗಳು ಸಾಗ್ತಾ ಇದೆ ಅಂತ ಹೇಳ್ತಾ, ಕೇಂದ್ರಕ್ಕೆ ವಿಜೇಂದ್ರ ಹೋಗಬಹುದೇ, ರಾಜ್ಯಕ್ಕೆ ರಾಘವೇಂದ್ರ ಆಗಬಹುದೇ, ಕೆಲಕಾಲ ರಾಘವೇಂದ್ರ ಆಗಿ ವಿ ಸೋಮಣ್ಣ ಆಗಬಹುದೇ, ಯಾರೇ ಆದರೂ ಇವರ ನೇಮಕವಾಗುವವರಿಗೆ ಯಶವಂತಪುರ ಕ್ಷೇತ್ರ ಅನಾಥ ಅಂತ ಜನ ಮಾತಾಡ್ತಾ ಇದ್ದಾರೆ. ಕಾದು ನೋಡೋಣ ಏನಾಗುತ್ತೆ ಅಂತ ಹೇಳ್ತಾ ಈ 3 ಸುದ್ದಿಗಳು ನಿಮ್ಮ ಗಮನಕ್ಕೆ ತಂದಿದ್ದೇನೆ. ಮತ್ತೆ ವಿಶೇಷ ಸುದ್ದಿ, ವಿಶೇಷ ಮಾಹಿತಿಯನ್ನು ಹೊತ್ತು ಬರ್ತಾನೆ. ನಮಸ್ಕಾರ.